ಶ್ರೀಧರ್ ನೇರವಾಗಿ ಹೋಗಿ ನೇಣುಗಂಬಕ್ಕೆ ತಲೆ ಕೊಟ್ಟಷ್ಟು ನರ್ವಸ್ ಆಗಿ ಹೋದ. ಮತ್ತೆ ಒಮ್ಮೆ ಟಾಯ್ಲೆಟ್ಗೆ ಅಂತ ಎದ್ದು ಹೋದಾಗ ಉಳಿದ್ಯಾರ ಗಮನಕ್ಕೂ ಬಾರದಂತೆ ಶ್ರೀಧರನ ಕಿವಿಯಲ್ಲಿ ಉಸುರಿದೆ. ಧೈರ್ಯವಾಗಿ ಹೇಳು, ನಡೆದಿದ್ದನ್ನೆಲ್ಲ ಹೇಳು. ಯಾವುದು ನಿನ್ನ ವಿರುದ್ಧ ಸಾಕ್ಷಿಯಾಗೋದಿಲ್ಲ. ನ್ಯಾಯಾಲಯ ಯಾವತ್ತೂ ತೀರ್ಮಾನ ಮಾಡಿದೆ, ಆಡಿಯೋ ಕ್ಯಾಸೆಟ್ಟು ಎವಿಡೆನ್ಸ್ ಆಗೋದಿಲ್ಲ. ನನ್ನ ಮಾತು ಕೇಳಿ ಶ್ರೀಧರ್ ದಂಗು ಬಡಿದು ಹೋದ. ಟೇಪ್ ಮಾಡಿದ ಪಾತಕಿಯ ಧ್ವನಿ ಕೋರ್ಟಿನಲ್ಲಿ ಸಾಕ್ಷ್ಯವೇ ಅಲ್ಲ ಅಂತ ಗೊತ್ತಾದ ಮೇಲೆ ಅವನಿಗೂ ನಿರುಮ್ಮಳವಾಗಿ ಹೋಯಿತು. ಆದರೆ ಟಾಯ್ಲೆಟ್ಟಿನಿಂದ ಈಚೆಗೆ ಬರುವಾಗ ಅವನ ಕೈ ಹಿಡಿದು ಸ್ಥಿರವಾದ ದನಿಯಲ್ಲಿ ಹೇಳಿದೆ, ಕೃಷ್ಣಮೂರ್ತಿಯ ಹೆಣ ಕೆಮ್ಮಣ್ಣು ಗುಂಡಿಯಲ್ಲಿ ಕೊಳಿತಿದೆ ಅಂತ ಮಾತ್ರ ಹೇಳ್ಬ್ಯಾಡ. ಕೋರ್ಟು ಬದುಕಿದವನ ದನಿ ನಂಬದೇ ಇರಬಹುದು, ಆದರೆ ಕೊಲೆಯಾದವನ ಹೆಣವನ್ನು ಖಂಡಿತವಾಗಿಯೂ ನಂಬುತ್ತದೆ. ರವಿ ಸರ್ ಹಾಗೆ ಸಬ್ ಇನ್ಸ್ಪೆಕ್ಟರ್ BP ಸುರೇಶ್ ಮುಂದೆ ನನ್ನ 6ನೆಯ ಕೊಲೆಯನ್ನೂ ಒಪ್ಪಿಕೊಂಡು ಬಿಟ್ಟ ಮೇಲೆ ನನಗಿನ್ನು ಮರಣ ದಂಡನೆಯಲ್ಲದೆ ಬೇರೆ ಶಿಕ್ಷೆಯೇ ಇಲ್ಲ ಎಂಬುವುದು ಮನವರಿಕೆಯಾಗಿ ಹೋಯಿತು. ಜಗತ್ತಿನ ಯಾವ ನಿಷ್ಣಾತ ವಕೀಲನು ನನ್ನ ಪರವಾಗಿ ವಾದಿಸಿ ಗೆಲ್ಲಲಾರ ಎಂದು ತೀರ್ಮಾನಿಸಿದೆ. ಸಾಧ್ಯವಾದಷ್ಟು ಕೃಷ್ಣಮೂರ್ತಿಯ ಹೆಣ ಪೊಲೀಸರ ಕೈಗೆ ಸಿಗದಂತೆ ತಡೆಯೋಣ ಎಂದು ನಿರ್ಧರಿಸಿದೆ. ಆದರೆ ಪೊಲೀಸರ ನಿರ್ಧಾರಗಳೇ ಬೇರೆ ಇದ್ದವು. ಅಂಥ ಚಿತ್ರಹಿಂಸೆಯ ನಂತರವೂ 5 ಕೊಲೆಗಳನ್ನು ಒಪ್ಪಿಕೊಂಡು 6ನೆಯ ಕೊಲೆ ಮರೆಮಾಚಿದ ನನ್ನನ್ನು ಪೂರ್ಣ ಪ್ರಮಾಣದ ಹಿಂಸೆಗೆ ಒಡ್ಡಲು ನಿಶ್ಚಯಿಸಿದ್ದರು. ಆಫೀಸರ್ಸ್ ಮೆಸ್ನಿಂದ ನೇರವಾಗಿ ಶಿವಮೊಗ್ಗಗೆ ಕರೆದೊಯ್ದು ಸುರೇಶ್, ನರಸಿಂಹಮೂರ್ತಿ ಮತ್ತು ಮಂದಣ್ಣ ನನ್ನನ್ನು ಅದೇ ಕೋಟೆ ಪೊಲೀಸ್ ಠಾಣೆಯಲ್ಲಿ ವಿವಸ್ತ್ರಗೊಳಿಸಿದರು. ಈ ಬಾರಿ ನನಗೆ ನೇರವಾಗಿ ಮೃತ್ಯು ದರ್ಶನವಾಗಲಿತ್ತು. ಪೊಲೀಸ್ ಇಲಾಖೆಗೆ ಆ ದಿನಗಳಲ್ಲಿ ಗೊತ್ತಿದ್ದ ಚಿತ್ರಹಿಂಸೆಗಳು ಕೇವಲ 3 ವೆರೈಟಿಯವು. ಮೊದಲನೆಯದು ಹಗ್ಗ, ಅದನ್ನೀಗಾಗಲೇ ವಿವರಿಸಿದ್ದೇನೆ. 2ನೆಯದು ಲಾಳ, 3ನೆಯದು ಒನಕೆ. ನನ್ನ ಮೇಲೆ ಅವರು ಈ 3 ತರಹದ ಪ್ರಯೋಗಗಳನ್ನು ಮಾಡಲು ನಿರ್ಧರಿಸಿಬಿಟ್ಟಿದ್ದರು. 2ನೆಯ ಬಾರಿ ಕೈಗಳನ್ನು ಹಿಂದಕ್ಕೆ ಕಟ್ಟಿ ಹಗ್ಗವನ್ನು ರಾಟೆಗೆ ಕಟ್ಟಿ ಜಗ್ಗುತ್ತಿದ್ದಂತೆಯೇ ಪೊಲೀಸರ ನಿರ್ಧಾರಗಳ ತೀವ್ರತೆ ಎಂತಹದೆಂಬುದು ನನಗೆ ಮನವರಿಕೆಯಾಗಿ ಹೋಯಿತು. ಈ ಬಾರಿ ಅವರು ನನ್ನನ್ನು ಜೀವ ಸಹಿತ ಉಳಿಸಲಾರರು ಅಂದುಕೊಂಡೆ. ಸರಿಸುಮಾರು 25 ನಿಮಿಷಗಳ ತನಕ ಶಿವಮೊಗ್ಗದ ಕೋಟೆ ಪೊಲೀಸ್ ಠಾಣೆಯ ಹಗ್ಗದ ಮೇಲೆ ಹಿಂಡೆ ಹಾಕಿದ ಮಾಂಸದಂತೆ ನೇತಾಡುತ್ತಿದ್ದೆ. ಆಮೇಲೆ ಕೆಳಗಿಳಿಸಿದರು. ಅರ್ಧ ಗಂಟೆಗಿಂತ ಜಾಸ್ತಿ ಟೈಮು ಕೊಡಲೇ ಇಲ್ಲ. ಕೈ ನೋವಿನಿಂದ ಒರಲುತ್ತಿದ್ದವನನ್ನು ಗೋಡೆಗೆ ಆತುಕೊಂಡು ಕೂಡುವಂತೆ ಹೇಳಿ ನನ್ನ ಕಾಲು ಚಾಚಿಸಿದರು. ಚಾಚಿದ ಮೊಣಕಾಲ ಮೇಲೆ 2 ಪೇದೆಗಳು ಬೂಟು ಕಾಲು ಊರಿಕೊಂಡು ನಿಂತರು. ಒಂದು ರೆಟ್ಟೆ ಗಾತ್ರದ ದೊಣ್ಣೆ ತೆಗೆದುಕೊಂಡದ್ದೇ ಅದೇ BP ಸುರೇಶ್ ನನ್ನ ಅಂಗಾಲಿಗೆ ನಿರಂತರವಾಗಿ ಬಡಿಯತೊಡಗಿದರು. ಅಂಗಾಲಿಗೆ ಬೀಳುವ ಏಟು ಎಂಥದ್ದಿರುತ್ತದೆಂಬ ಕಲ್ಪನೆಯೂ ನಿಮಗಿರಲಿಕ್ಕಿಲ್ಲ. ಅಲ್ಲಿಗೆ ಒಂದೊಂದು ಏಟು ಬೀಳುತ್ತಿದ್ದರೆ ಸರಿಯಾಗಿ ಮಿದುಳಿನ ನಡುಮಧ್ಯೆ ದೀಪವಿಟ್ಟಂತಾಗುತ್ತದೆ. ಉಸಿರು ಕಕ್ಕಾಬಿಕ್ಕಿಯಾಗುತ್ತದೆ. ಕಾಲ ಮೂಳೆ ಕರಗಿಯೇ ಹೋಯಿತು ಏನೋ ಎಂಬಂತಹ ನೋವು. ಇದನ್ನೇ ಪೊಲೀಸರು ಲಾಳ ಕಟ್ಟುವುದು ಅಂತಾರೆ. ಹೊಡೆದ ಗುರುತುಗಳಿರುವುದಿಲ್ಲ, ಎಲ್ಲೂ ರಕ್ತಸ್ರಾವವಾಗುವುದಿಲ್ಲ, ಮೂಳೆ ಮುರಿಯುವುದಿಲ್ಲ. ನಿರಂತರವಾಗಿ 150ರಿಂದ 200 ಬಲವಾದ ಏಟುಗಳನ್ನು ಹಾಕಿದ ಮೇಲೆ ಆ ತಕ್ಷಣ ಎದ್ದು ರೂಮಿನ ತುಂಬ ಓಡು ಎಂದು ಅಬ್ಬರಿಸುತ್ತಾರೆ. ಓಡಲೇಬೇಕು. ಅದು ಲಾಳ ಕಟ್ಟಿಸಿಕೊಳ್ಳುವುದಕ್ಕಿಂತ ಯಾತನಾಮಯ. ಅಂಗಾಲಿನಲ್ಲಿ ರಕ್ತ ಹೆಪ್ಪುಗಟ್ಟಬಾರದು. ಹೆಮೊರೇಜ್ಗಳು ನಾಳೆ ಯಾವ ವೈದ್ಯನ ಕಣ್ಣಿಗೂ ಕಾಣಬಾರದು ಎಂಬ ಮುಂಜಾಗ್ರತೆಯಿಂದಾಗಿಯೇ ಹಾಗೆ ರೂಮಿನ ತುಂಬ ಓಡಿಸುತ್ತಾರೆ. ಸ್ವಲ್ಪ ಹೊತ್ತೇ ಲಾಳದ ಏಟಿನಿಂದ
ಕೊಂಚ ಚೇತರಿಸಿಕೊಂಡು 2 ತೊಟ್ಟು ನೀರು ನೆಕ್ಕಿ ಅತ್ತಿತ್ತ ನೋಡುವುದರೊಳಗಾಗಿ ಮತ್ತದೇ ಬಿ ಸುರೇಶ್ 3ನೆಯ ಯಮಹಿಂಸೆಗೆ ನನ್ನನ್ನು ಅಣಿ ಮಾಡಿದರು. ಈ ಬಾರಿ ಮಾತ್ರ ನಾನು ಬದುಕುವುದೇ ಅಸಾಧ್ಯ ಅನ್ನಿಸಿಬಿಟ್ಟಿತು. ಪಕ್ಕಕ್ಕೆ ಕುಳಿತ ಮಿತ್ರ ಸುಮ್ಮನೆ ತಮಾಷೆಗೆಂಬಂತೆ ನಿಮ್ಮ ತೊಡೆಯ ಮೇಲೆ ಮೊಳಕೈ ಊರಿ ಅದನ್ನು ಅದುಮಿ ಅಲುಗಾಡಿಸಿಬಿಟ್ಟರೆ ಎಂಥ ನೋವಾಗುತ್ತದೆ ಗೊತ್ತಲ್ಲ. ಅಂತಹದರಲ್ಲಿ ನನ್ನ ತೊಡೆಗಳ ಮೇಲೆ ಮಾರುದ್ದದ ವನಕೆಯನ್ನು ಅಡ್ಡಲಾಗಿ ಇಟ್ಟು ಅದರ 2 ತುದಿಗಳ ಮೇಲೆ 2 ಪೇದೆಗಳನ್ನು ಹತ್ತಿಸಿಬಿಟ್ಟರು. ಬರೀ 1 ಮೊಳಕೈ ಊರಿ ಅಲುಗಾಡಿಸಿದರೆ ಜೀವ ಹೋದಂತಹ ನೋವಾಗುತ್ತದೆ. ಅಂತಹದರಲ್ಲಿ ನನ್ನ ತೊಡೆಗಳ ಮೇಲೆ ವನಕೆಯ ಮೇಲೆ ಪೊಲೀಸರು. ನನ್ನ ಗತಿ ಏನಾಗಿರಬೇಡ. ಸುಮಾರು 150 kg ಭಾರಕ್ಕೆ ನನ್ನ ತೊಡೆಗಳು ನಜ್ಜುಗುಜ್ಜಾಗಿ ಹೋಗುತ್ತಿದ್ದರೆ ಇದ್ದಕ್ಕಿದ್ದಂತೆ ಪೊಲೀಸರು ಆ ವನಕೆಯ ಮೇಲೆ ಸ್ಕೇಟ್ ಮಾಡುವವರಂತೆ ಹಿಂದಕ್ಕೂ ಮುಂದಕ್ಕೂ ಜೀಕತೊಡಗಿದರು. ಅಮ್ಮ ಎಂಬ ಆರ್ತನಾದ ಗಂಟಲ ತನಕ ಎದ್ದು ಬಂದು ಗಂಟಲಲ್ಲೇ ನಿಂತು ಹೋಯಿತು. ಅದು ರೊಟ್ಟಿ ಮಗುಚಿದ ಹಾಗೆ ಕಣೋ ರವಿ. ಮತ್ತೆ ಮತ್ತೆ ಅಮ್ಮನ ಮಾತು ಕಿವಿಗಳಿಗೆ ಅಪ್ಪಳಿಸುತ್ತಿತ್ತು. ಬದುಕಿನ ಕೊನೆಯ ಕ್ಷಣಗಳು ಬಂದೇ ಬಿಟ್ಟಿವೆ ಅಂದುಕೊಂಡೆ. ಈಗ ನೀವು ನನ್ನ ಕೊಲೆಗಳ ವಿವರಗಳನ್ನೆಲ್ಲ ಬರೆಯುತ್ತಿರುವಾಗ ಕೇವಲ ಓದುಗರು ಹಾಗೂ ಕೇಳುಗರು ಇಂಥ ಘಾತಕಿ ಬದುಕಿರಲೇಬಾರದಿತ್ತು ಅಂತ ಶಪಿಸುತ್ತಾರೆ ನೋಡಿ. ಇದು ಹೊಸದಲ್ಲ. ಶಿವಮೊಗ್ಗದ ಠಾಣೆಯಲ್ಲಿ ಹಗ್ಗ, ಲಾಳ ಮತ್ತು ವನಕೆಗಳ ಯಮಹಿಂಸೆ ಅನುಭವಿಸುತ್ತಿದ್ದಾಗ ನಾನಿನ್ನು ಬದುಕಿರಲೇಬಾರದು ಅಂತ 1000 ಸಲ ಹೇಳಿಕೊಳ್ಳುತ್ತಿದ್ದೆ. ಬದುಕಿರುವ ಚಾನ್ಸೂ ಇಲ್ಲ ಅಂತಲೇ ಅನಿಸುತ್ತಿತ್ತು. ದೈಹಿಕ ಹಿಂಸೆಗಳ ತೀವ್ರತೆಯೇ ಅಂಥದ್ದು ರವಿ ಸರ್. ಮಾತನಾಡುತ್ತಿದ್ದ ರವೀಂದ್ರ ಪ್ರಸಾದ್ ಒಂದು ಕ್ಷಣ ಸುಮ್ಮನಾದ. ಅವನ ಕೈಗಳು ಸಿಗರೇಟಿಗಾಗಿ ತಡಕಾಡಿದವು. ನಮ್ಮಿಬ್ಬರ ಮಧ್ಯೆ ಒಂದು ಅಸಹನೀಯ ಮೌನ ನೆಲೆಸಿತ್ತು. ಅದನ್ನು ಮುರಿದವನೇ ನಾನು. ರವೀಂದ್ರ ಪ್ರಸಾದ್, ಈ ಹಂತದಲ್ಲಿ ಒಂದು ಪ್ರಶ್ನೆ ಕೇಳ್ತೀನಿ, ಸರಿಯಾದ ಉತ್ತರ ಹೇಳಿ. ಪೊಲೀಸರು ಹಾಗೆ ನಿಮ್ಮನ್ನು ಚಿತ್ರಹಿಂಸೆಗೆ ಈಡು ಮಾಡ್ತಿದ್ದಾಗ ನಿಮಗೆ ನೀವು ಮಾಡಿದ 6 ಅನ್ಯಾಯದ ಕೊಲೆಗಳ ಬಗ್ಗೆ ಮೊದಲ ಬಾರಿಗೆ ಪಶ್ಚಾತ್ತಾಪ ಅನ್ನಿಸ್ತಾ? ಅವನ ಕಣ್ಣುಗಳನ್ನೇ ನೋಡುತ್ತಾ ಕೇಳಿದೆ. ಇಲ್ಲ ಅಂದುಬಿಟ್ಟ ರವೀಂದ್ರ ಪ್ರಸಾದ್. ಒಂದು ಕ್ಷಣಕ್ಕೆ ಮೈ ಜುಮ್ಮೆಂದು ಹೋಯಿತು. ಪಾತಕಿಗಳನ್ನು ನಾನು ಹಿಂಡುಗಟ್ಟಲೆ ಸಂಖ್ಯೆಯಲ್ಲಿ ನೋಡಿದ್ದೇನೆ. ನಡು ರಸ್ತೆಯಲ್ಲೇ ರಕ್ತ ಹರಿಸಿದ ರೌಡಿಗಳನ್ನು ಮಾತನಾಡಿಸಿದ್ದೇನೆ. ಆದರೆ ಯಾವನಲ್ಲೂ ನಾನು ಈ ಮಟ್ಟದ ನಿರ್ದಯತೆಯನ್ನು ನೋಡಿಲ್ಲ. ಹೆಸರಾಂತ ರೌಡಿಗಳು ಯಾರದೋ ಕಷ್ಟಕ್ಕೆ ಕರಗುವುದನ್ನು ಕಂಡಿದ್ದೇನೆ. ಅವರು ಹತ್ಯೆಗಳನ್ನು ಮಾಡಿ ಸಿಕ್ಕು ಬಿದ್ದಾಗ ತಮ್ಮನ್ನು ತಾವು ಬಚಾವು ಮಾಡಿಕೊಳ್ಳಲು 108 ಪ್ರಯತ್ನಗಳನ್ನು ಮಾಡುತ್ತಾರೆಂಬುವುದೇನೋ ನಿಜ. ಆದರೆ ಅದೆಲ್ಲ ಪ್ರಯತ್ನದ ನಡುವೆ, ಶತ್ರುವಿನ ಮೇಲೆ ಸೇಡು ತೀರಿಸಿಕೊಂಡ ಸಂತೋಷದ ನಡುವೆಯೂ ಎಲ್ಲೋ ಒಂದು ಹನಿ ಪಶ್ಚಾತ್ತಾಪದ ತೇವ ಅವರ ಹೃದಯಗಳಲ್ಲಿ ಕಾಣುತ್ತದೆ. ರವೀಂದ್ರ ಪ್ರಸಾದ್ಗೆ ಆ ಒಂದು ಹನಿಯೂ ಇಲ್ಲ. ಯಾಕೆ ಸುಳ್ಳು ಹೇಳಲಿ ರವಿ ಸರ್? ಪೊಲೀಸರ ವಧೆ ತಿಂತಾ ಇರುವಾಗ ಪಶ್ಚಾತ್ತಾಪದ ಮಾತೇ ಉದ್ಭವವಾಗಲಿಲ್ಲ. ಅದಕ್ಕಿನ್ನು ಸಾಕಷ್ಟು ಟೈಮ್ ಇತ್ತು. ಆದರೆ ಲಾಳ ಕಟ್ತಿದ್ದಾಗ, ವನಕೆ ಹಾಕಿ ಉಜ್ಜುತ್ತಿದ್ದಾಗ ಆಗ್ತಾ ಇದ್ದ ನೋವೆಲ್ಲ ಒಂದೊಂದು ಸಲ ಭಯಾನಕವಾದ ರೊಚ್ಚಿಗೆ ತಿರುಗಿ ಬಿಡ್ತಿತ್ತು, ದ್ವೇಷಕ್ಕೆ ತಿರುಗಿ ಬಿಡ್ತಿತ್ತು. ಇದಕ್ಕೆಲ್ಲ ಕಾರಣ ಯಾರು? ನನ್ನನ್ನು ಪೊಲೀಸರಿಗೆ ಕೊಟ್ಟು ಹಿಡಿಸಿದವರು. ಅವರನ್ನು ಸುಮ್ಮನೆ ಬಿಡಬಾರದು. ಬದುಕಿ ಹೊರಬಿದ್ದಿದ್ದೇ ಆದರೆ ಇನ್ನಷ್ಟು ಹೆಣ ಬೀಳುತ್ತವೆ. 6 ಕೊಲೆ ಮಾಡಿದವನಿಗೆ ಇನ್ನು 6 ಕೊಲೆ ಯಾವ ಲೆಕ್ಕ? ಕೇವಲ ಸಂಖ್ಯೆ ಬದಲಾಗುತ್ತದೆ. ಚಾಚಿಕೊಂಡ ಅಂಗಾಲಿಗೆ ಬಿ ಸುರೇಶ್ ತೆರಪಿಲ್ಲದೆ ಬಡಿಯುತ್ತಿದ್ದರೆ ಅದೆಲ್ಲ ನೋವನ್ನು ಕಡೆಗಣಿಸಿ ಕಣ್ಣ ಮುಂದೆ ಉಷಾ, ಪ್ರೇಮ, ನಾಗರಾಜರಸು, ಶಶಿ ಒಬ್ಬೊಬ್ಬರನ್ನೇ ಕಲ್ಪಿಸಿಕೊಳ್ಳತೊಡಗಿದೆ. ಆ ಕ್ಷಣಗಳಲ್ಲಿ ನನ್ನಲ್ಲಿ ದ್ವೇಷದ ಹೊರತು ಮತ್ತೇನೂ ಇರಲಿಲ್ಲ. ಅಲ್ಲಿ ಪಶ್ಚಾತ್ತಾಪದ ಮಾತೇ ಇರಲಿಲ್ಲ.
ಅಂದುಬಿಟ್ಟ. ಒಂದೇ ಒಂದು ಸಲವೂ ಪಶ್ಚಾತ್ತಾಪದ ಭಾವ ಮೂಡಲಿಲ್ವೇ? ಕಡೇ ಪಕ್ಷ ಹಾಸನದ ಸುಬ್ಬಾರಾವ್ನಂಥ ಅಮಾಯಕನನ್ನು ಕೊಂದದ್ದಕ್ಕೆ ಅಯ್ಯೋ ಅನ್ನಿಸಲಿಲ್ವೇ ರವೀಂದ್ರ ಪ್ರಸಾದ್? ಯಾವುದು ಆಸೆಯಿಂದ ಮತ್ತೆ ಕೇಳಿದೆ. ಅನ್ನಿಸ್ತು. ಆದರೆ ಪೊಲೀಸರು ಹೊಡೆಯುವಾಗಲ್ಲ, ಮುಂದೆ ಅದನ್ನು ಹೇಳ್ತೀನಿ. ನೀವು ಕೇಳೋ ಪ್ರಶ್ನೆನೇ ವಿಚಿತ್ರವಾಗಿದೆ ರವಿ ಸರ್. ಪೊಲೀಸರ ಕೈಗೆ ಸಿಕ್ಕು ಬಿದ್ದು ವಧೆ ತಿನ್ನೋ ಪಾತಕಿ ಆ ಹಿಂಸೆಯಿಂದ ಪಾರಾಗೋ ಬಗ್ಗೆ ಯೋಚನೆ ಮಾಡ್ತಾನೆಯೇ ಹೊರತು ನಾಳೆಯಿಂದ ಸಾಧು ಸಂತನ ಥರ ಇರೋಣವೇ ಅಂತ ಯೋಚಿಸೋದಿಲ್ಲ. ಪಾತಕದ ಜಗತ್ತೇ ಅಂತಹದ್ದು. ನಾನು ಮಾಡಿದ್ದಾದರೂ ಏನು? ಚಿತ್ರಹಿಂಸೆ ತಡೆಯಲಾರ್ದೆ ನನ್ನ ಮೊದಲಿನ 2 ಕೇಸುಗಳನ್ನು ಒಪ್ಪಿಕೊಂಡು ಬಿಟ್ಟೆ. ಆದರೆ ಉಡುಪಿಯ ಕೃಷ್ಣಮೂರ್ತಿ ಕೇಸು ಮುಚ್ಚಿಟ್ಟೆ. ಆದರೆ ಗುರುಮೂರ್ತಿ ಬಾಯಿ ಬಿಟ್ಟ. ಮುಂದೆ ಅದೇ ಹಿಂಸೆ ತಡೆಯಲಾರ್ದೆ ಕೃಷ್ಣಮೂರ್ತಿಯ ಕೇಸನ್ನು ನಾನೂ ಒಪ್ಪಿಕೊಂಡೆ. ಆದರೆ ಹೆಣ ಬಿದ್ದಿರೋದು ಕೆಮ್ಮಣ್ಣು ಗುಂಡಿಲಿ ಅಂತ ಮಾತ್ರ ಒಪ್ಕೊಳ್ಳಿಲ್ಲ. ಅದನ್ನು ಮುಚ್ಚಿಟ್ಟೇ ಇದ್ದೆ. ಈಗ ಶಿವಮೊಗ್ಗಕ್ಕೆ ತಂದು 3 ವೆರೈಟಿ ಹಿಂಸೆ ಕೊಟ್ರಲ್ಲ, ಆಗಲೂ ಬಾಯಿ ಬಿಡಲಿಲ್ಲ ಸರ್. ಕೃಷ್ಣಮೂರ್ತಿಯ ಹೆಣ ಚಾರ್ಮಾಡಿ ಘಾಟ್ನಲ್ಲೇ ಇದೆ ಅಂತ ಸಾಧಿಸಿದೆ. ಇಷ್ಟು ವಧೆ ತಿಂದ ಮೇಲೆ ಇವನು ಸುಳ್ಳು ಹೇಳಲಾರ ಅಂತ ಭಾವಿಸ್ಕೊಂಡು ಮಾರನೆಯ ದಿನವೇ BP ಸುರೇಶ್ ನಮ್ಮನ್ನು ಚಾರ್ಮಾಡಿ ಘಾಟಿಗೆ ಕರ್ಕೊಂಡು ಹೊರಟರು. ಅವತ್ತೇಕೋ ಆತ ತುಂಬ ಬಿಗಿಯಾಗಿದ್ದರು. ಜೀಪಿನಲ್ಲಿ ಒಂದೇ ಒಂದು ಮಾತನ್ನು ಆಡಲಿಲ್ಲ. ಆದರೆ ಮೂಡಿಗೆರೆ ಹತ್ರ ಒಂದು ಕಡೆ ಟೀ ಕುಡಿಯೋಕೆ ಅಂತ ಜೀಪು ನಿಲ್ಲಿಸಿದಾಗ, ನೋಡ್ರೋ, ಚಾರ್ಮಡಿ ಘಾಟಲ್ಲೇನಾದರೂ ಕೃಷ್ಣಮೂರ್ತಿಯ ಹೆಣ ಸಿಗದೇ ಹೋದರೆ ಅಲ್ಲಿ ಬೀಳೋದು ನಿಮ್ಮ ಹೆಣಗಳೇ ಅಂದುಬಿಟ್ಟರು. ಜೀಪಿನಲ್ಲಿ ಕುಳಿತಿದ್ದ ಗುರುಮೂರ್ತಿ ಗಲಿಬಿಲಿಗೊಂಡು ನನ್ನ ಮುಖವನ್ನೇ ನೋಡಿದ. ಚಾರ್ಮಾಡಿಯಲ್ಲಿ ಹೆಣ ಸಿಗದೇ ಹೋದರೆ ಈ ಸಬ್ ಇನ್ಸ್ಪೆಕ್ಟರ್ ಸುರೇಶ್ ನಮ್ಮನ್ನು ಅಲ್ಲೇ ಗುಂಡಿಟ್ಟು ಕೊಂದು ಹೂತು ಹಾಕಿಬಿಡ್ತಾರ ಕಣೋ ಅಂದ. ಅಂದವನೇ ಜೀಪ್ ಇಳಿದು ಹೋಗಿ ಚಹದಂಗಡಿಯಲ್ಲಿ ನಿಂತು ಚಹಾ ಕುಡಿಯುತ್ತಿದ್ದ ಸುರೇಶರ ಮುಂದೆ ನಿಂತು, ಹೆಣ ಇರೋದು ಚಾರ್ಮಾಡಿಲಲ್ಲ ಸಾರ್, ಕೆಮ್ಮಣ್ಣು ಗುಂಡೀಲಿ ಅಂದುಬಿಟ್ಟ. ಅವತ್ತು ಸುರೇಶ್ ನನ್ನನ್ನು ಜೀಪಿನಿಂದ ಇಳಿಸಿ ನಡುರಸ್ತೆಯಲ್ಲೇ ದಾರುಣವಾಗಿ ಬಡಿದರು. ಒಂದು ಕ್ಷಣ ಅವಕಾಶ ಸಿಕ್ಕರೆ ಈ ಗುರುಮೂರ್ತಿಯನ್ನು ಹಿಸುಕಿ ಸಾಯಿಸಿಬಿಡಲೇ ಅನ್ನಿಸುತ್ತಿತ್ತು. ಯಾವುದೂ ನನ್ನ ಕೈಲಿರಲಿಲ್ಲ. ಸುರೇಶ್ರನ್ನು ನೆಟ್ಟಗೆ ಕೆಮ್ಮಣ್ಣು ಗುಂಡಿಗೆ ಒಯ್ದು ಹೆಣ ಬಿಸಾಡಿದ ಜಾಗ ತೋರಿಸಿದೆ. ಶವ ಸಾಕಷ್ಟು ಕೊಳೆತು ಹೋಗಿತ್ತು. ಅವತ್ತಿಗೆ ಕೃಷ್ಣಮೂರ್ತಿಯ ಕೊಲೆಯಾಗಿ 7 ದಿನಗಳಾಗಿ ಹೋಗಿದ್ದವು. ಸುರೇಶ್ ಮುಂದೆ ಸೈನೈಡ್ ಪ್ರಯೋಗ ಮಾಡಿದ ವಿಷಯವನ್ನು ಮಾತ್ರ ಅಪ್ಪಿ ತಪ್ಪಿಯೂ ಹೇಳಲಿಲ್ಲ. ಹಿಂದಿನ ಸೀಟಿನಲ್ಲಿ ಕುಳಿತು ಹಗ್ಗ ಹಾಕಿದವೆಂದೇ ಹೇಳಿದೆ. ಹೆಣದ ಕೊರಳ ಮೇಲೆ ಹಗ್ಗದ ಕುಣಿಕೆಯ ಗುರುತು ಹುಡುಕುವಂತಿರಲಿಲ್ಲ. ಅಷ್ಟು ಕೊಳೆತು ಹೋಗಿತ್ತು. ಎಲ್ಲ ಪೊಲೀಸ್ ಅಧಿಕಾರಿಗಳಂತೆಯೇ ಸುರೇಶ್ ಕೂಡ ಸಾಕ್ಷ್ಯ ಸಂಗ್ರಹಿಸಲು ಶುರುವಿಟ್ಟರು. ಅದೇ ವಾಸವಿ ಲಾಡ್ಜ್ನಿಂದ ಹಳೆಯದೊಂದು ಬೆಡ್ಶೀಟ್ ತರಿಸಿ ಹರಿದಿಟ್ಟುಕೊಂಡರು. ಇದರಿಂದಲೇ ಕೃಷ್ಣಮೂರ್ತಿಯ ಕೊಲೆ ಮಾಡಿದ್ದು ಎಂಬುದಾಗಿ ನ್ಯಾಯಾಲಯದಲ್ಲಿ ಹಾಜರುಪಡಿಸಲಿಕ್ಕೆ. ಅಷ್ಟಾದ ಮೇಲೆ ನನಗೆ ಆಸಕ್ತಿ ಮತ್ತು ಆಸೆ ಎರಡೂ ಹೊರಟು ಹೋಗಿದ್ದವು. ನನ್ನಲ್ಲಿ ಉಳಿದದ್ದು ಒಂದೇ. ಆ ದಿನವೂ ದೂರವಿರಲಿಲ್ಲ. ಕೃಷ್ಣಮೂರ್ತಿಯ ಹೆಣ ಸಿಗುವುದರೊಂದಿಗೆ ಪೊಲೀಸರ ಅಷ್ಟೂ ತನಿಖೆ ಮುಕ್ತಾಯವಾದಂತಾಯಿತು. ನಮ್ಮನ್ನು ಯೋಗಪ್ಪ ಬಂಧಿಸಿದ್ದು 3ನೇ ತಾರೀಕಿನಂದೇ. ಆದರೂ ಮೈಸೂರಿನ ಪೊಲೀಸರು 9 ಮಾರ್ಚ್ 1984ರಂದು ಬಂಧಿಸಿದಂತೆ ದಾಖಲಿಸಿದರು. 10ನೇ ತಾರೀಕು ಮಧ್ಯಾಹ್ನ. ಅವತ್ತು ಸರ್ಕಾರಿ ರಜೆಯಿತ್ತು. ನಾವು 5 ಜನರನ್ನು ಪೊಲೀಸ್ ಜೀಪಿನಲ್ಲಿ ಕರೆದೊಯ್ದು ಮೈಸೂರಿನ ಮ್ಯಾಜಿಸ್ಟ್ರೇಟ್ರೊಬ್ಬರ ಮನೆಯ ಮುಂದೆ ನಿಲ್ಲಿಸಿದರು. ಮಧ್ಯಾಹ್ನ 4 ಗಂಟೆಯಾಗಿತ್ತು. ನಿಯಮದ ಪ್ರಕಾರ ಪೊಲೀಸರು ನಮ್ಮನ್ನು ಮ್ಯಾಜಿಸ್ಟ್ರೇಟರ ಮುಂದೆ ಹಾಜರುಪಡಿಸಬೇಕಿತ್ತು. ನ್ಯಾಯಾಧೀಶರು ಪೊಲೀಸರಿಂದ ನಿಮಗೇನಾದರೂ ತೊಂದರೆಯಾಯಿತೇ ಎಂದು ಕೇಳಬೇಕಿತ್ತು.
ಅದು ಕಾನೂನು. ಆದರೆ ನಮ್ಮನ್ನು ಮ್ಯಾಜಿಸ್ಟ್ರೇಟರ ಮನೆಯೊಳಕ್ಕೆ ಕಾಲಿಡಲೂ ಬಿಡಲಿಲ್ಲ. ಮ್ಯಾಜಿಸ್ಟ್ರೇಟರು ಹೊರಗೆ ಬಂದು ನಮ್ಮನ್ನು ನೋಡಲೂ ಇಲ್ಲ. ಒಂದು ಸಹಿ ಮಾಡಿದ್ದೇ ನೇರವಾಗಿ ಪೊಲೀಸ್ ಕಸ್ಟಡಿಗೆ ಕೊಟ್ಟು ಬಿಟ್ಟರು. ಇಷ್ಟಾಗುತ್ತಿದ್ದಂತೆಯೇ ಮೈಸೂರು ಪೊಲೀಸರು ದೇಶದ ಸಮಸ್ತ ಪತ್ರಿಕೆಗಳಲ್ಲೂ ಹೀರೋಗಳಾಗಿ ಬಣ್ಣಿಸಲ್ಪಟ್ಟರು. ಶುರುವಾಯಿತು ನೋಡಿ ಪತ್ರಿಕೆಗಳ ಭರಾಟೆ.